ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ, ಸೊ ಪೂಜೆ ಮಾಡಬೇಕಿತ್ತು. ಯೂಶ್ವಲಿ ಬೇಗನೆ ಎದ್ದು ಮಾಡ್ತಿದ್ದೆ, 5 ಗಂಟೆಗೆ ಎದ್ದು ಮಾಡ್ತಿದ್ದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, 10:30 ಆಯಿತು ಪೂಜೆ ಮಾಡೋ ಅಷ್ಟರಲ್ಲಿ. ಸ್ವಲ್ಪ ಲೇಟಾಗಿ ಎದ್ದೆ, ಒಂದು 7:45 ಏನೋ ಎದ್ದು ನನ್ನ ಮಗಳಿಗೆ ದೋಸೆ ತಿನ್ನಿಸಿ ಆ್ಯಂಡ್ ನಾನು ಕೂಡ ಪಲ್ಯ ಮಾಡಿ ನನ್ನ ಮಗಳು ಇಬ್ಬರು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇಬ್ಬರು ಕೂಡ ಪೂಜೆ ಮುಗಿಸಿದ್ದೀವಿ ಇವತ್ತು. ಅಲ್ವಾ ಮಗಳು? ನೋಡಿ ನನ್ನ ಮಗಳು ಕೂಡ ಪುಟಾಣಿ ಹಾಕಿ ತೋರ್ಸು ಪುಟಾಣಿ ಕುಂಕುಮ ಹಾಕಿದ್ದೀನಿ ಅವಳಿಗೂ. ಇಬ್ಬರದ್ದು ಪೂಜೆ ಆಯಿತು ಆ್ಯಂಡ್ ನಾನು ತಿಂಡಿ ತಿಂದಿಲ್ಲ. ಇವಾಗ ಇವಳು ನಿದ್ದೆ ಬರ್ತಾ ಇದೆ, ತುಂಬಾ ಹೇಳ್ತಾ ಇದ್ದಾಳೆ. ಇವಳನ್ನ ಮಲಗಿಸ್ಕೊಂಡು ಇವತ್ತು ನಮ್ಮ ಓನರ್ ಮನೇಲಿ ಶಬರಿಮಲೆ ಹೋಗ್ತಾರಲ್ಲ, ಅವ್ರನ್ನ ಎಲ್ಲರನ್ನೂ ಇನ್ವೈಟ್ ಮಾಡಿ ಊಟ ಬಡಿಸೋ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಸೊ ಮಧ್ಯಾಹ್ನ ಊಟಕ್ಕೆ ಇನ್ವೈಟ್ ಮಾಡಿದ್ದಾರೆ, ಅಲ್ಲಿಗೆ ಹೋಗಬೇಕು. ತೊಳೆಯೋಣ ಅಂದರೆ ಒಂದು ಕೋತಿ ಕೂತಿದೆ, ಅದು ಹೋಗೋವರೆಗೂ ನಾನಂತೂ ಆಚೆಗೆ ಹೋಗೋದೇ ಇಲ್ಲ. ಇನ್ನು ನನ್ನ ಮಗಳನ್ನ ಮಲಗಿಸಿ ಬಂದೆ ಆ್ಯಂಡ್ ಇವಾಗ ನಾನು ಪಂಚಕಾಯಿ ಇಟ್ಟಿದ್ದೀನಿ, ದೋಸೆ ಮಾಡೋಣ. ನನ್ನ ಮಗಳು ಮಲಗಿದ್ದಂತೆ ಕುತ್ಕೊಂಡು ನೆಮ್ಮದಿಯಿಂದ ತಿಂಡಿ ತಿನ್ಕೊಂಡ್ರೆ ಬೆಟರ್. ಇಲ್ಲ ಅಂದರೆ ನಾನು ನೆಮ್ಮದಿಯಿಂದ ತಿನ್ನೋಕ್ಕೆ ಆಗಲ್ಲ, ಅವಳು ಕೈಯಾಕೆ ಪಿಚಿ ಮಾಡಿಬಿಡ್ತಾಳೆ ಮನೆ. ಆ್ಯಕ್ಚುಲಿ ದೋಸೆಗೆ ಆಯಿಲ್ ಅಪ್ಲೈ ಮಾಡೋದ, ಈ ಥರ ತುಪ್ಪನ ಅಪ್ಲೈ ಮಾಡ್ಕೊಂಡು ತಿಂದರೆ ಹೆಲ್ತಿಗೂ ಒಳ್ಳೆಯದು. ದೋಸೆಲ್ಲನೂ ಹಾಕ್ಕೊಂಡು ನನ್ನ ಮಗಳು ಮಲಗಿದ್ಲೆಲ್ಲ ನೆಮ್ಮದಿಯಿಂದ ಕುತ್ಕೊಂಡು ತಿಂಡಿ ಮುಗಿಸ್ಕೊಂಡೆ. ಇದೆಲ್ಲ ನಮ್ಮ ಓನರ್ ಮನೆಯದೇ ಸಾಮಾನು. ಇಲ್ಲಿ ಓಡಾಡೋಕ್ಕೆ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಇಟ್ಕೊಂಡಿದ್ರು. ಸೊ ಇವತ್ತು ಅಲ್ಲೆಲ್ಲ ಬರ್ತಾರಲ್ಲ ಅಂತ ಹೇಳ್ಬಿಟ್ಟು ತಂದು ಎಲ್ಲ ನಮ್ಮ ಮನೆಗೆ ಹೊಟ್ಟವ್ರಿ. ಅದೆಲ್ಲ ಆಮೇಲೆ ಇನ್ನೂ ಮೆಟ್ಲ ಹತ್ರ ಇನ್ನೂ ಇಟ್ಟಿದ್ದಾರೆ ಸ್ಲಿಪ್ಪರ್ಸು, ಆಮೇಲೆ ಮಾಪು, ತುಂಬ ಏನೇನೋ ಇಟ್ಟಿದ್ದಾರೆ ಮೆಟ್ಲ ಹತ್ರ. ಸೊ ಒಳಗಡೆ ಇಷ್ಟೇ ಇಟ್ಕೊಂಡಿದ್ದು ನಾನು. ನನ್ನ ಮಗಳು ಕೂಡ ಇದ್ದು, ಅದು ನನಗೂ ಕೂಡ ತಿಂಡಿ ಮುಗಿತು. ಇವಾಗ ಸ್ವಲ್ಪ ನನ್ನ ಮಗಳ ಚಡ್ಡಿಗಳಿದ್ದಾವೆ, ಅವನ್ನೆಲ್ಲ ಮಡಿಸಿರ್ಬೇಕು. ಅವಳಿಗೆ ಫ್ರಾಕ್ ಹಾಕಿದ್ರೆ ಹುಚ್ಚು ಇಕ್ಕೊಂಡು ನೆನೆಸ್ಕೊಬಿಟ್ಟು ಫ್ರಾಕ್ ಬೇಡ ಅಂತ ಮತ್ತೆ ಇದನ್ನ ಹಾಕೊಂಡು ನೋಡಿ ಗೈಸ್, ಚಿಕ್ 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 ಬಾಯೊಳಗಡೆ ಏನಾದರೂ ಪೇಪರ್ನ ಹಾಕೋಬಿಟ್ಟು ಆ ಥರ ತಿರ್ಕೊಬಿಡೋದು, ತಿರ್ಕೊಂಡು ಜಗಿತಿರೋದು, ಸೈಲೆಂಟ್ ಆಗಿಬಿಡೋದು. ಅವಾಗ ಏನೋ ತಿಂತಾ ಇದ್ದಾಳೆ ನೋಡಿ ಅವಳು, ಅದಕ್ಕೆ ಸೈಲೆಂಟಾಗಿ ಇದು ಮಾಡೋದು, ಗೊತ್ತಾಗಬಾರ್ದು ಅಂತ. ಆ ಬಾಲ್ನ ಅವಳೆ ಇಲ್ಲಿ ಕುರುಕ್ದಂಗೆ ಕುರ್ಕಿ ನೋಡಿ ಹೆಂಗೆ ತಿಂದಿದ್ದಾಳೆ. ಅಲ್ಲಿ ವೈಟ್ ಕಲರ್ ಕಾಣಿಸಿದಿಲ್ಲ, ಅದೆಲ್ಲ ತಿಂದಿರೋದೆ ಅವಳು. ಊಟ ಮಾಡಬಾರೆ ಅಂತ ನಾನಿಲ್ಲ ಅನ್ನ ಕಲ್ಸ್ಕೊಂಡು ಕೂತಿದ್ದಾಳೆ. ಅಲ್ಲಿ ಹೋಗ್ಬಿಟ್ಟು ಇನ್ಕಿ ನೋಡ್ತಾ ಇದ್ದಾಳೆ. ಬಾಮ್ಮ ಬಾ ಊಟ ಮಾಡಿಲ್ಲಿ ಚಿನ್ನಿ. ನಾನು ನನ್ನ ಮಗಳನ್ನ ಮಲಗಿಸಿ ನಾನು ಊಟಕ್ಕೆ ಅಂತ ಹೋದೆ. ನೋಡಿ ಚೇರ್ಸ್ಗಳೆಲ್ಲನೂ ಹಾಕಿದ್ದಾರೆ, ಚೆನ್ನಾಗಿತ್ತು ಊಟ. ಅವರು ನಮ್ಮ ಸ್ಟೈಲ್ಗೆ ಅಡ್ಜಸ್ಟ್ ಆಗಲ್ಲ, ನಾವು ಬೇಕಿದ್ರೆ ಅವ್ರ ಭಾಷೆಗಾಗಲಿ ಸ್ಟೈಲಿಗಾಗಲಿ ಅಡ್ಜಸ್ಟ್ ಆಗ್ತೀವಿ. ನಾನು ಮಧ್ಯಾಹ್ನ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಫೋನ್ ನೋಡಿ ಸಂಜೆವರೆಗೂ ಕಾಲ ಕಳೆದು ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಹೋಗಿದ್ದೆ. ನಾನು ಆ್ಯಕ್ಚುಲಿ ನನ್ನ ಮಗಳನ್ನ ಮಲಗಿಸೋಗಿ ಊಟ ಮಾಡ್ಕೊಬಂದಿದ್ದು, ಅವಳಿನ್ನೂ ಎದ್ದಿರಲಿಲ್ಲ. ಹಾಗೆ ಸಂಜೆ ಟೆರೆಸ್ಗೆ ಹೋಗಿದ್ವಿ, ವಿಡಿಯೋ ಮಾಡಲಿಲ್ಲ ಅಲ್ಲಿ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ನನ್ನ ಮಗಳಿಗೆ ರಾಗಿ ಸರಿನ ಮಾಡಿ ತಿನ್ನಿಸಿದ್ದೀನಿ. ಇಲ್ಲಿ ನೋಡಿ ಇಲ್ಲೇ ಇದ್ದಾರೆ ನನ್ನ ಮಗಳು. ಸಂಜೆ ಹಾಕೋದು ನೀನು ತುಂಬಾ ಅಳ್ತಿದ್ದು, ನಿದ್ದೆ ಬರ್ತಿತ್ತೇನೋ ಗೊತ್ತಿಲ್ಲ. ಅದಕ್ಕೆ ಬಲ್ಲೂನಲ್ಲಿ ಆಟಾಡ್ಸೋಣ ಅಂತ ಪಂಪ್ ಮಾಡಿದೆ, ಅದು ಕಿತ್ತೆ ಹೋಗ್ಬಿಡ್ತು. ಆಮೇಲೆ ನಿಧಾನಕ್ಕೆ ಪಂಪ್ ಮಾಡಿ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ ಬಲ್ಲೂನಲ್ಲಿ. ಆಮೇಲೆ ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದು, ಅದಕ್ಕೆ ತರಿಸ್ಕೊಂಡು ತಿಂತಿದ್ದೆ. ಗೈಸ್ ಇವಾಗ ತಾನೇ ನನ್ನ ಮಗಳನ್ನ ಮಲಗಿಸಿ ಬಂದೆ. ಆ್ಯಂಡ್ ತರಕಾರಿಗಳೆಲ್ಲ ತಂದಿದ್ದಾರೆ, ಸೊ ತರಕಾರಿಗಳೆಲ್ಲ ನಾನು ಜೋಡಿಸ್ಕೋಬೇಕು. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಓನರ್ ಮತ್ತೆ ಊಟಕ್ಕೆ ಬನ್ನಿ ಅಂತ ಹಿಂಸೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಬರ್ಡೇಗೆ ಅವ್ರ ಫ್ಯಾಮಿಲಿ ಬಂದಿದ್ದರು, ನಾನು ಮಧ್ಯಾಹ್ನ ಒಬ್ಬಳೇ ಹೋಗಿದ್ದೆ. ಅದಕ್ಕೆ ನೀವು ಕೂಡ ಫ್ಯಾಮಿಲಿ ಬನ್ನಿ ಅಂತ ಇದು ಮಾಡ್ತಾಯಿದ್ದಾರೆ. ನಾವು ಬರಲ್ಲ ಅಂತ ಹೇಳ್ತಾ ಇದ್ವಿ, ನೋಡಬೇಕು ಏನು ಹೋಗ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ. ಮಧ್ಯಾಹ್ನ ಹೋಗಿ ಬಂದು ಮತ್ತೆ ಹೋಗೋದಂದ್ರೆ ಸ್ವಲ್ಪ ಬೇಜಾರು ಅನ್ನೋದಕ್ಕಿಂತ ಒಂಥರ ಮುಜುಗರ ಅನಿಸುತ್ತೆ ಎಲ್ಲರಿಗೂ. ಸೊ ನಾನು ಇಲ್ಲೇ ಅಡುಗೆ ಮಾಡ್ತೀನಿ, ನೋಡೋಣ ಏನಾಗುತ್ತೆ. ಹಾಲು, ಸಪೋಟ, ಆಫ್ಟರ್ ಲಾಂಗ್ ಟೈಮ್ ಗೈಸ್ ಇಲ್ಲಿ ಸಬ್ಬಕ್ಕೆ ಸೊಪ್ಪು ಸಿಕ್ಕಿದೆ. ಆಫ್ಟರ್ ಲಾಂಗ್ ಟೈಮ್ ಅಲ್ಲ, ಇಲ್ಲಿ ಸಿಗೋದೇ ಇಲ್ಲ ಸಬ್ಬಕ್ಕೆ ಸೊಪ್ಪು ಸಿಕ್ಕಿದೆ. ಅದಕ್ಕೋಸ್ಕರ ನಮ್ಮ ಯಜಮಾನರು 4 ಅಂತೆ ತಂದುಬಿಟ್ಟು ವಡೆ ಮಾಡಿ ಸಾಂಬಾರು ಮಾಡು ಅಂತ. ಸೊ 4 ಅಂತೆ ಮೆಂತ್ಯ ಸೊಪ್ಪಿದೆ, ಪಲಾವ್ ಮಾಡ್ಬೋದು. ಬೆಂಡೆಕಾಯಿ, ಹೀರೆಕಾಯಿ, ಸೌತೆಕಾಯಿ ತಂದಿದ್ದಾರೆ.